ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮತ್ತೊಂದು ಆನೆ ಗಾಯದಿಂದ ಬಳಲ್ತಾ ಇದೆ. ಬಾಲಣ್ಣ ಅಂತ ಒಂದು 35-40 ವರ್ಷ ಪ್ರಾಯದ್ದು. ಇದು ಸಾಕಷ್ಟು ಅನಿಮಲ್ ಕ್ಯಾಪ್ಚರ್ ಸಮಯದಲ್ಲಿ ಬಳಕೆ ಆಗ್ತಿದ್ದು ಮತ್ತು ದಷ್ಟಪುಷ್ಟವಾಗಿ ಇದ್ದಂಥ ಆನೆ ಈಗ ರೋಧಿಸ್ತಾ ಇರುವಂತಹ ಒಂದಿಷ್ಟು ಫೋಟೋಗಳು ಲಭ್ಯ ಇದೆ. ಮತ್ತು ಟಿ ವಿಯಲ್ಲಿ ಕೂಡ ಸಾಕಷ್ಟು ಸುದ್ದಿ ಆಗಿದೆ. ಪರಿಸರ ಆಸಕ್ತರು ಕೂಡ ಭಾಳ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಈ ಥರ ಪದೇ ಪದೇ ಈಗಾಗಲೇ ಇದು 4ನೇ ಆನೆ. ನಾವೇ ಈಗ ಒಂದು 2 ಆನೆಗಳ ಬಗ್ಗೆ ಈ ಹಿಂದೆನೂ ಸ್ಟೋರಿ ಮಾಡಿದ್ವಿ. ಅದಕ್ಕೆ ಕೆಲವು 2 ರಿಕವರಿ ಇದೆ ಅಂತ ಹೇಳ್ತಾರೆ. ಮೊದಲನೇದು ನಾನು ಮೊದಲೇ ಮಾಡಿರೋವಂಥ ಸ್ಟೋರಿ ವಿಕ್ರಾಂತ್. ಅದು ಹಾಸನದಲ್ಲಿ ಮಾರ್ಚ್ 20-23 ಈ ಸಮಯದಲ್ಲಿ ಸುಮಾರು ಒಂದು 3-4 ಆನೆಗಳನ್ನು ಹಿಡಿದ್ರು. ಆ ಸಮಯದಲ್ಲಿ ಸಿಕ್ಕಂಥ ಒಂದು ಸಕಲೇಶ್ಪುರ ಭಾಗದಲ್ಲಿ ಆನೆಯನ್ನು ತಗೊಬಂದುಬಿಟ್ಟು ನಮ್ಮಲ್ಲಿ ಕ್ರಾಲಲ್ಲಿ ಹಾಕಿದ್ರು. ಅದು ಏನು ಮಾಡಿತು ಅಂದರೆ ಅದಕ್ಕೆ ತಿವಿದಿದ್ರು ಅಥವಾ ಹೊಡೆತಿದ್ದು ಏನೋ ಗೊತ್ತಿಲ್ಲ. ಕಾವಾಡಿಗಳು ಅಥವಾ ಮಾವತರು ಏನು ಮಾಡಿದ್ರು ಹೆಂಗೋ ಗೊತ್ತಿಲ್ಲ. ಒಟ್ಟು ಮೈ ತುಂಬ ಗಾಯಗಳಿದ್ವು. ಆ ಗಾಯಗಳೆಲ್ಲ ಮಳೆಗಾಲ ಇನ್ನೂ ಕಡಿಮೆ ಆಗಿರಲಿಲ್ಲ. ಹಾಗಾಗಿ ವಿಪರೀತ ಮಳೆಗೆ ಆ ಗಾಯ ವಾಸಿ ಆಗದೆ ಅದು ಕೀವಾಗಿ ಮೈ ತುಂಬ ಹುಣ್ಣುಗಳು. ಅದು ಕೀವು ಹಾಗೆ ಬರ್ತಾಯಿತ್ತು ಹೊರಗಡೆ. ಆಮೇಲೆ ಅದಾದ ನಂತರ ಅಡ್ಕ ಬಡ್ಕ ಅಂತ, ಆ ಅಡ್ಕ ಬಡ್ಕ ಕೂಡ ಸಕಲೇಶ್ಪುರ ಮೂಲದ್ದು. ಮತ್ತು ಈ ವಿಕ್ರಾಂತ್ ಜೊತೆಗೆ ಇದ್ದಂಥ ಓಡಾಡ್ಕೊಂಡಿದ್ದಂಥ ಆನೆ ಅದು ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನು ಭದ್ರಾ ಕಾಡಲ್ಲಿ ಬಿಟ್ಟಿರ್ತಾರೆ. ಅದು ಈಗಾಗಲೇ ನಾನು ಅದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ಅದನ್ನು ಮತ್ತೆ ರೀಕ್ಯಾಪ್ಚರ್ ಮಾಡಿರುವಂಥದ್ದು ಸಿದ್ದಾಪುರ, ನಮ್ಮ ಉಡುಪಿ ಜಿಲ್ಲೆ ಭಾಗದಲ್ಲಿ. ಅದನ್ನು ಕೂಡ ತಂದಿದ್ರು. ಅದು ಅಡ್ಕ ಬಡ್ಕದು ಏನಾಗಿದೆ ಕತೆ ಅಂತಂದರೆ, ಅದು ಕಾಲು ಒಳಗಡೆ ಬಿದ್ದು ಅಥವಾ ಭಯದಿಂದಲೋ ಹೆದರಿಸೋ ಏನೋ ಗೊತ್ತಿಲ್ಲ, ಅದು ಒಂದು ಬಿದ್ದು ಅದು ಕಾಲು ಮುರ್ಕೊಂಡಿದೆ. ಮುಂದಿನ ಎಡಕಾಲು ಅದು ಆ ಕಾಲು ಮುರ್ಕೊಂಡ್ಬಿಟ್ಟು ಬರೀ 3 ಕಾಲಲ್ಲಿ ನಿಂತ್ಕೊಂಡಿರುತ್ತೆ. ಅದು ಕೂಡ ಹೀನಾಯ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ. ಹೀಗೆ 2 ಆನೆಗಳ ನಂತರ ಮತ್ತೆ ಕ್ರಾಲಲ್ಲಿ ಇದ್ದಂಥ, ಕ್ರಾಲಲ್ಲ, ನಮ್ಮ ಸಕ್ರೆಬೈಲ್ ಕ್ಯಾಂಪಿನ ಇನ್ನೊಂದು ಆನೆ ಸಾಗರ್ ಅಂತೇಳಿ. ಆ ಸಾಗರ್ ಆನೆ ಈ ನಮ್ಮ ಶಿವಮೊಗ್ಗ ದಸರಾ ಸಮಯದಲ್ಲೆಲ್ಲ ಅಂಬಾರಿ ಹೊರ್ತಿತ್ತಂಥ ಆನೆ ಅದು. ಆ ಆನೆಯು ಕೂಡ ಅದರ ಮೇಲ್ಗಡೆ ಯಾವುದೋ ಒಂದಿಷ್ಟು ಗಾಯ ಇದ್ದಿದ್ದು, ಅದು ಕೂಡ ಕೀವಾಗಿ ಅದನ್ನು ಕೂಡ ಓಪನ್ ಮಾಡಿಬಿಟ್ಟು ಆ ಕೀವೆಲ್ಲ ತೆಗೆದು ಅದನ್ನು ಏನೋ ಗುಣಮುಖ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ನಮಗೆ ಅಡ್ಕ ಬಡ್ಕ ಮತ್ತು ವಿಕ್ರಾಂತ್ 2 ಆನೆಗಳ ಬಗ್ಗೆ ಮಾಹಿತಿ ಇತ್ತು. ಆದರೆ ಸಾಗರ್ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಇನ್ನು ಇವೆಲ್ಲ ಮೀರಿ ಈಗ ಬಾಲಣ್ಣ ಅಂಥೇಳಿ ಈಗ ಈ ಆನೆ ತನ್ನ ಕಿವಿ ಎಲ್ಲ ಕೂಡ ಅದು ಕೊಳೆಯುವ ಸ್ಥಿತಿಯಲ್ಲಿ ಇರುವಂತಹ ಒಂದಿಷ್ಟು ಫೋಟೋಗಳು ಈಗ ಎಲ್ಲ ಕಡೆ ಲಭ್ಯ ಆಗ್ತಿದ್ದಾವೆ ಮತ್ತು ಸುದ್ದಿ ಆಗಿದೆ. ಟಿ ವಿ ಚಾನಲ್ನವ್ರು ಯಾರೋ ಹೋಗಿದ್ರಂತ ಅಲ್ಲಿ, ಅವರು ಹೋಗಿ ಒಳಗಡೆ ಬಿಡಲಿಲ್ಲ ಅಂತ ಕಾರಣಕ್ಕಾಗಿ ಗಲಾಟೆ ಎಲ್ಲ ಮಾಡಿ ಅಂತೂ ಅದನ್ನು ಶೂಟಿಂಗ್ ಮಾಡಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಹೀಗೆ ಒಟ್ಟು ಸಕ್ರೆಬೈಲಿನ 4 ಆನೆಗಳು, ಅಡ್ಕ ಬಡ್ಕ, ವಿಕ್ರಾಂತ್, ಸಾಗರ್ ಮತ್ತು ಬಾಲಣ್ಣ, ಇವು 4 ಆನೆಗಳು ಕೂಡ ಅಲ್ಲಿ ಇಂಜುರೀಸಿಂದ ಬಳಲ್ತಿದ್ದಾವೆ. ಬಾಲಣ್ಣ ಆನೆ ಇದು ಅದನ್ನು ಹೆಂಗೆ ಸೆಲೆಕ್ಟ್ ಮಾಡಿದ್ರೂ ಗೊತ್ತಿಲ್ಲ. ಶಿವಮೊಗ್ಗ ದಸರಾ ಸಂದರ್ಭದಲ್ಲಿ ಅದು ಭಾಗಿಯಾಗಬೇಕಿತ್ತು. ಅದಕ್ಕೆ 1 ವಾರ ಮುಂಚೆ ಅದಕ್ಕೆ ಕಾಲು ನೋವು ಏನೋ ಬರ್ತದೆ. ಸಹಜವಾಗಿ ಕ್ರಾಲಲ್ಲಿ ಅಥವಾ ಕ್ಯಾಂಪಲ್ಲಿ ಇರುವಂಥ ಆನೆಗಳಿಗೆ ಸಾಕಷ್ಟು ದೈಹಿಕ ವ್ಯಾಯಾಮ ಇಲ್ಲದೆ ಇರೋದ್ರಿಂದ ನೋವುಗಳು ಅದು ಸಹಜವಾಗಿ ಬಂದೇ ಬರ್ತವೆ. ಇಂಜೆಕ್ಷನ್ ಮಾಡಿಬಿಟ್ಟು ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದಾರೆ. ಪೇಯ್ನ್ ಕಿಲ್ಲರ್ ಅದು ವರ್ಕ್ ಆಗಿಲ್ಲ ಅಂತ ಮತ್ತೇನೋ ಮಜಲ್ ಪೇಯ್ನ್ಗೆ ಅದಕ್ಕೆ ಅಂತ ಹೇಳ್ಬಿಟ್ಟು ಕಿವಿ ಹತ್ರ ಒಂದು ನರ ಹುಡುಕಿ ಅದಕ್ಕೇನೋ ಕೊಡ್ತಾರೆ ಅಂತ ಕಾಣುತ್ತೆ. ನನಗೂ ಅದಷ್ಟು ಐಡಿಯಾ ಇಲ್ಲ. ಅಲ್ಲಿಗೆ ಇಂಜೆಕ್ಷನ್ ಕೊಟ್ಟಾಗ ಅದು ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿದೆ ಅಂತ ಹೇಳ್ತಾರೆ. ಅದು ಆ ನರಕ್ಕೇನೋ ಸಮಸ್ಯೆ ಆಗಿಬಿಟ್ಟು ಅಲ್ಲಿ ಒಂದು ಗಾಯ ಆಗಿ ಅದು ಕೀವಾಗಿ ಅದಿಷ್ಟನ್ನು ಓಪನ್ ಮಾಡಿಬಿಟ್ಟು ಇನ್ಕ್ಲೂಡಿಂಗ್ ಕೈ ಹಾಕಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ತೆಗೆದುಬಿಟ್ಟು ಅದಕ್ಕೆ ಈಗ ಮೆಡಿಸಿನ್ ಮಾಡಿದ್ದಾರೆ. ಅದು ರಿಕವರಿ ಹಂತದಲ್ಲಿದೆ. ಆದರೆ ಇಷ್ಟು ದೊಡ್ಡ ಗಾಯ ನನಗೂ ಗೊತ್ತಿರಲಿಲ್ಲ. ನಮ್ಮಲ್ಲಿ ಕೆಲವರು ಮೀಡಿಯಾದವರು ಭಾಳ ಒಳಗಡೆ ಹೋಗಿದ್ದಾರೆ. ಸಕ್ರೆಬೈಲ್ ಕ್ಯಾಂಪು ವಿರುದ್ಧ ಅಥವಾ ಸ್ಟಾಫು, ಡಾಕ್ಟ್ರು ಎಲ್ಲರ ಬಗ್ಗೆನೂ ಈಗ ಮಾತಾಡ್ತಿದ್ದಾರೆ. ಪದೇ ಪದೇ ಕೇಳಿ ಬರ್ತಾ ಇರೋವಂಥದ್ದು ವೈದ್ಯರು ಇಲ್ಲ ಸರಿಯಾಗಿ. ಹಿಂದೆ ಒಬ್ಬರು ವಿನಯ್ ಅಂತ ಇದ್ದರು, ಅವರು ಹೋದರು. ಆ ಮಧ್ಯೆ ಒಬ್ಬರು ಇನ್ನೊಬ್ಬರನ್ನ ಕರ್ಕೊಂಬಂದು ಕಲ್ಲಪ್ಪ ಅಂತೇಳಿ ಅವ್ರ ಹೆಸರು. ಅವರಾದ ನಂತರ ಶಿವಮೊಗ್ಗ ಮೃಗಾಲಯದ ವೈದ್ಯರಾಗಿರುವಂಥ ಮುರಳಿ ಮನೋಹರ್ ಅಂತ ಇದ್ದರು. ಅವ್ರನ್ನ ಸ್ವಲ್ಪ ದಿನ ಆದರೆ ಏನಾದ್ರು ಸಮಸ್ಯೆ ಇದ್ದಾಗ ಅಥವಾ ರೆಗ್ಯುಲರ್ ಆಗಿ ಅವುಗಳನ್ನ ಆನೆಗಳಲ್ಲಿ ಎಲ್ಲರೂ ಒಂದೊಂದು ಸರಿ ಬಂದು ಹೋಗಿ ನೋಡಿಕೊಂಡು ಹೋಗೋಂಗೆ ಅವ್ರನ್ನ ನಿಯೋಜನೆ ಮಾಡಲಾಗಿತ್ತು. ಈ ಮಧ್ಯೆ ಏನಾಗಿದೆ ಅಂತಂದರೆ ಈಗ ಒಂದು 15 ದಿನ ಆಯಿತು ಅನಿಸುತ್ತೆ, ಕಲ್ಲಪ್ಪ ಅನ್ನುವಂಥ ಡಾಕ್ಟ್ರು ಕೂಡ ಈಗಿಲ್ಲ. ಮುರಳಿ ಅವರೇ ಪೂರ್ಣ ಪ್ರಮಾಣದಲ್ಲಿ ಈಗ ಅವರು ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಈ ಆನೆಗೂ ಕೂಡ ಬಾಲಣ್ಣಂಗೂ ಕೂಡ ಅವರೇ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಹಾಗಾಗಿ
ಟ್ರೀಟ್ಮೆಂಟು ಹೇಗಿದೆ ಏನು ಅಂತ ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ಆದರೆ ಇಂಜೆಕ್ಷನ್ ಹಾಕಿಬಿಟ್ಟು ಅದನ್ನು ಗಾಯ ಆಗಿರೋದು ಕೂಡ ದಸರಾಗಿಂತ ಮೊದಲೇ. ಈಗ ನಮ್ಮ ಪತ್ರಕರ್ತರೆಲ್ಲ ಏನಾಗ್ತಿದೆ ಅಂತಂದರೆ, ಈಗ ಅದು ಆ್ಯಕ್ಚುಲಿ 3 ದಿನದ ಹಿಂದೆ ಅದು ಸುದ್ದಿ ಶೂಟ್ ಮಾಡ್ಕೊಂಬಂದಿದ್ದಾರೆ ಅವರೆಲ್ಲ. ನಿನ್ನೆ ಶಿವಮೊಗ್ಗದ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಏನೋ ಪ್ರೆಸ್ ಮೀಟ್ ಮಾಡ್ತಿದ್ರಂತೆ, ಅಲ್ಲಿ ಕೇಳಿದ್ದಾರೆ ಅರಣ್ಯ ಸಚಿವರು ಪಿ ಅವ್ರ ಹತ್ರ ಅಥವಾ ಅರಣ್ಯ ಸಚಿವರಿಗೆ ನೀವು ಗಮನಕ್ಕೆ ತನ್ನಿ, ಇದು ಭಾಳ ದೊಡ್ಡ ಸಮಸ್ಯೆ ಇದೆ ಸಕ್ರೆಬೈಲಲ್ಲಿ, ಈ ಥರ ಆಫೀಸರ್ಗಳೆಲ್ಲ ಸಸ್ಪೆಂಡ್ ಆಗಬೇಕು ಹಂಗೆ ಹಿಂಗೆ ಅಂಥೇಳಿ. ಆಫೀಸರ್ ಸಸ್ಪೆಂಡ್ ಆಗಲಿ ತೊಂದರೆ ಇಲ್ಲ, ಅಥವಾ ಯಾರಾದರೂ ಯಾರ ಬಗ್ಗೆನಾದ್ರು ಕ್ರಮ ಆಗಲಿ. ಈಗ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಈಗೆಲ್ಲ ಮಾಧ್ಯಮಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಸುದ್ದಿ ಆಗ್ತಿದೆ. ಹಾಗಾಗಿ ಈಶ್ವರ್ ಖಂಡ್ರೆ ಅವರು ಕೂಡ ಅದನ್ನು ಸೀರಿಯಸ್ ತಗೊಂಡು ಈ ಥರ ಸಕ್ರೆಬೈಲ್ ಕ್ಯಾಂಪಲ್ಲಿ ಒಂದು 4 ಆನೆಗಳು ಇಂಜರೀಸಿಂದ ಬಳಲ್ತಿದ್ದಾವೆ, ಅವುಗಳ ಬಗ್ಗೆ ಸಮಗ್ರ ಮಾಹಿತಿ ಬೇಕು. ಮತ್ತು ಬಾಲಣ್ಣಗೆ ಇಂಜೆಕ್ಷನ್ ಕೊಟ್ಟಿದ್ದಂಥ ಅದರ ಪೂರ್ಣ ಮಾಹಿತಿ ಮತ್ತು ವೈದ್ಯರು ಮತ್ತು ಯಾರ್ದಾರ ಬಗ್ಗೆ ಮೇಲೆ ಶಿಸ್ತು ಕ್ರಮ ಆಗಿದ್ದರೆ ಆ ಶಿಸ್ತು ಕ್ರಮದ ಸಂಪೂರ್ಣ ವರದಿಯನ್ನು 10 ದಿನಗಳ ಒಳಗೆ ನನ್ನ ಕಚೇರಿಗೆ ಕೊಡಬೇಕು ಅಂತ ಅರಣ್ಯ ಸಚಿವರು ಹೇಳಿದ್ದಾರೆ. ಕೆಲವರ ಹಿತಾಸಕ್ತಿಗಳು ಮತ್ತು ಅವರ ಆಸಕ್ತಿಗಳು ಅವುಗಳ ಬಗ್ಗೆ ಎಲ್ಲ ನಾನು ಹಿಂದೆಯಿಂದನೂ ನನಗೆ ಉತ್ತರ ಕುತೂಹಲ. ಇದಕ್ಕಿಂತ ಕೆಲವರಿಗೆ ಎನ್ವಿರಾನ್ಮೆಂಟ್ ಆಸಕ್ತಿ ಬರುತ್ತೆ, ಪ್ರಾಣಿಗಳ ಬಗ್ಗೆ ಒಳ್ಳೆಯದು ಬರೋದು. ಇದು ಪ್ರತಿ ಸಮಯದಲ್ಲೂ ಕೂಡ ಅದು ಇರಲಿ. ಮತ್ತು ಪ್ರತಿ ಸಮಯದಲ್ಲೂ ಹಿಂಗಿದ್ದಾಗ ಯಾರೋ ಒಬ್ಬರೋ ಇಬ್ಬರು ಕೂಗಾಡೋದು, ಬರೀ ಎನ್ವಿರಾನ್ಮೆಂಟಲಿಸ್ಟ್ಗಳೇ ಕೂಗಾಡೋದು ತಪ್ಪುತ್ತೆ. ಅದು ಪತ್ರಿಕೋದ್ಯಮದ ಭಾಗವೇ. ಮರಳಿದೆ, ಮಣ್ಣಿದೆ, ಕಾಡಿದೆ, ಎಲ್ಲದೂ ಇದೆ ಅಲ್ಲಿ. ನಾನಾ ಆಸಕ್ತಿಗಳು ಕೆಲವರಿಗೆ. ಮತ್ತು ಕೆಲವರು ನಾನು ಸುದ್ದಿ ನೋಡಿದೆ, ಹಿಂದೆ ಇದ್ದ ಯಾರೋ ವೈದ್ಯರು ತುಂಬ ಒಳ್ಳೆಯವರಿದ್ರು ಅಂತ ಬರೆದಿದ್ದಾರೆ. ಒಳ್ಳೆ ಗುಡ್. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತೊಂದು ಟಿ ವಿ ಚಾನಲಲ್ಲಿ ನಮ್ಮ ಗಾಜನೂರು ಮೂಲದಂಥ ಒಬ್ಬರು ಎನ್ವಿರಾನ್ಮೆಂಟಲಿಸ್ಟು ನಿತಿನ್ ಹೇರಳೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಹಿಂದೆ ಇದ್ದಂಥ ವೈದ್ಯರು ಅವ್ರ ಕಾಲದಲ್ಲಿ ಆದಂತಹ ಸಾವುಗಳ ಬಗ್ಗೆ ಅವ್ರ ಹತ್ರ ಒಂದು ಡಾಕ್ಯುಮೆಂಟೇ ಇದೆ. ಅದನ್ನು ಅವರು ಕೋರ್ಟಲ್ಲಿ ಕೂಡ ಹೋಗಿ ಸಬ್ಮಿಟ್ ಮಾಡಿಬಿಟ್ಟು ಅದು ಏನೇನೋ ಮಾಡಿದ್ರು ಅವರು. ಆ ಸಮಯದಲ್ಲಿ ಸುಮಾರು ಒಂದು ದಶಕದಲ್ಲಿ ಡಜನ್ ಆನೆಗಳು ಹತ್ತತ್ರ ಸತ್ತೋಗಿದ್ದಾವೆ. ಹರ್ಪಿಸ್ ರೋಗ ಅದು ಇದು ಅಂತ ನಾನು ಮತ್ತೆ ಅದು ಹೇಳೋಕ್ಕೆ ಇಷ್ಟ ಇಲ್ಲ. ಈಗ ನಮ್ಮ ಪತ್ರಕರ್ತರಾಗಲಿ ಅಥವಾ ಯಾರೇ ಆಗಲಿ, ಈಗ ಏನಾದ್ರು ಒಂದು ಸಮಸ್ಯೆಗೆ ಪರಿಹಾರ ಮಾಡಬೇಕು. ಮೇಲ್ನೋಟಕ್ಕೆ ವೈದ್ಯರು ಅದಕ್ಕೊಬ್ಬರು ಇರಬೇಕು ನಿಜ. ಮತ್ತು ಈಗ ತಕ್ಷಣಕ್ಕೆ ಮುರಳಿ ಮನೋಹರು ಹೋಗಿದ್ದಾರೆ ಅಲ್ಲಿ. ಅವರಿಗೆ ಅದರ ಅನುಭವ ಇದೆ ಅಂಥೇಳಿ ಚರ್ಚೆ ಮಾಡೋಕ್ಕೆ ನಾನು ಪರಿಣತ ಅಲ್ಲ, ಅಥವಾ ನಮ್ಮಲ್ಲಿರೋ ಎನ್ವಿರಾನ್ಮೆಂಟಲಿಸ್ಟ್ಗಳು ಯಾರೂ ಹೇಳೋಕ್ಕಾಗೋದಿಲ್ಲ. ಒಂದು ಹೇಳ್ಬೋದು, ವೈದ್ಯರು ಅವರಿಗೆ ಆದ ತಕ್ಷಣ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಕೊಡಬೇಕು. ಮತ್ತು ಈಗ ಆಲ್ರೆಡಿ 4 ಆನೆಗಳು ಅಲ್ಲಿ ಇಂಜರ್ಡ್ ಇರೋದು, ಅದೆಲ್ಲದೂ ಕೂಡ ಈಗ ಅವ್ರು ಹೋಗ್ತಾ ಇರೋದು ಕೂಡ ಒಳ್ಳೆ ಸಮಯದಲ್ಲಂತೂ ಅಲ್ಲ. ಈಗ ಬಾಲಣ್ಣಗೆ ಅವರೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದು ಅವರಿಗೆ ಅವ್ರದ್ದೇ ಸಮಸ್ಯೆ ಇರ್ಬೋದು. ಆದರೆ 3 ಆನೆಗಳದ್ದು ಕೂಡ ಸಮಸ್ಯೆಗಳಿದೆ ಆಲ್ರೆಡಿ. ಹಾಗಾಗಿ 4 ಈ ಮಧ್ಯೆ PCCF ರೇ ಅವರು, ನಮ್ಮ ವೈಲ್ಡ್ ಲೈಫು ಅವರು ಬಂದು ಅದಕ್ಕೆ ಭೇಟಿ ನೀಡಿಬಿಟ್ಟು ಅದನ್ನೆಲ್ಲ ಮಾಹಿತಿ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಗಮನಕ್ಕಿದೆ. ಅರಣ್ಯ ಸಚಿವರಿಗೆ ಇಷ್ಟು ದೊಡ್ಡ ಸಮಸ್ಯೆ ಅಂತ ಅನಿಸಿರ್ಲಿಕ್ಕಿಲ್ಲ, ಬಟ್ ಈಗ ಸಮಸ್ಯೆ ಅನಿಸಿದೆ, ಅದನ್ನೆಲ್ಲ ನೋಡಿದ್ದಾರೆ ಅವರು. ಹಾಗಾಗಿ ನಾವು ಅರಣ್ಯ ಸಚಿವರನ್ನ ಇಲ್ಲಿಗೆ ಸಕ್ರೆಬೈಲ್ಗೆ ಒಂದಿನ ಬನ್ನಿ, ಮತ್ತು ನಾವೆಲ್ಲ ಕೂಡ ಅಲ್ಲಿಗೆ ಬರ್ತೀವಿ. ಆಗ ಅವರೇ ಕೂಡ ಇಂಟ್ರ್ಯಾಕ್ಟ್ ಮಾಡ್ಬೋದು ಅಲ್ಲಿನ ಸ್ಟಾಫ್ಗಳ ಬಗ್ಗೆ. ಅಲ್ಲಿ ಏನಾದರೂ ಕಾವಾಡಿ ಮಾವುತರ ಜೊತೆಗೇನೋ ಸಮಸ್ಯೆ ಇದೆಯೋ, ಆಮೇಲೆ ವೈದ್ಯರ ಸಮಸ್ಯೆ ಇದೆಯೋ, ಅಧಿಕಾರಿಗಳ ಸಮಸ್ಯೆ ಏನಿದೆ, ಆಮೇಲೆ ಅಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳು, ಸುತ್ತಮುತ್ತ ಇರುವಂಥ ಸಂಪನ್ಮೂಲಗಳ ಮೇಲೆ ಇರುವಂಥ ಆಸಕ್ತಿ, ಇವೆಲ್ಲದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ವರದಿಯನ್ನು 10 ದಿನಗಳ ಒಳಗೆ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಈ 10 ದಿನಗಳಲ್ಲಿ ಅವರು ಅಂದರೆ ಸಮಗ್ರವಾಗಿ ಏನೇನಾಯಿತು ಅಂತ ಕೊಡೋದ್ರ ಜೊತೆಗೆ ಒಂದು ಭರವಸೆ ಕೊಡಬೇಕು. ಈ ಆನೆಗಳ ರಿಕವರಿ ರೇಟ್ ತೋರಿಸ್ಬೇಕು ಅವರು. 1 ತಿಂಗಳಲ್ಲೋ ಅಥವಾ ಎಷ್ಟರೋ ಈ ವರ್ಷದ ಎಂಡಲ್ಲೋ ಏನೋ, ಇವು 4 ಆನೆಗಳು ಆಯಿತಾ, ಒಂದು ಕಾಲು ಮುರ್ಕೊಂಡಿದ್ದು ಸೇರ್ಕೊಂಡ್ಬಿಟ್ಟು ಅದರ ರಿಕವರಿನ ತೋರ್ಸಂಗೆ. ಅಂದರೆ ಅರಣ್ಯ ಸಚಿವರಿಗಾಗಲಿ ಅವರಿಗೆ ಶ್ಯೂರಿಟಿ ಕೊಡಬೇಕು, ನಾವು ಈ ಮಾಡೇ ಮಾಡ್ತೀವಿ ಅಂತ. ಹಂಗಿದ್ದಾಗ ಮಾತ್ರ ನಮ್ಮ ಎಲ್ಲ ಹೋರಾಟಕ್ಕೆ ಒಂದು ಏನೋ ಒಂದು ನೆಮ್ಮದಿ ಸಿಗುತ್ತೆ. ಆದರೆ ಇನ್ನೊಂದು ಈ ಮಧ್ಯದಲ್ಲಿ ನಾವು ನೋಡಬೇಕು, ಯಾರು ಮಾಧ್ಯಮದವರು ಈ ಶಿವಮೊಗ್ಗ ದಸರಾ ಸಮಯದಲ್ಲಿ ಆನೆಗಳನ್ನು ಕೊಡೋ ಸಮಯದಲ್ಲಿ ಯಾರು ಇವರು ದನಿ ಎತ್ತಲೇ ಇಲ್ಲ ಇದ್ರ ವಿರುದ್ಧ. ದಸರಾ ಚೆನ್ನಾಗಿ ಮಾಡಿದ್ರು ಇವರೆಲ್ಲ, ಪೇಪರ್ಗಳಿಗೆ ಅಡ್ವರ್ಟೈಸ್ ಬಂತು, ದೊಡ್ಡ ಮಾಧ್ಯಮಗಳಿಗೆ, TV ಅವರಿಗೆ ಆರಾಮಾಗಿ ಚೆನ್ನಾಗಿದ್ದರು. ಕಮಿಷನರ್ ಹೋದರು, MLA ಹೋದರು, ಎಲ್ಲ ಹೋದರು, ಫುಲ್ ಜಾತ್ರೆ ಅದು. ಈ ಸಮಯದಲ್ಲಿ ಯಾರೂ ಹೇಳಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾವು ಯಾವುದಾದ್ರು ವಿಷಯದ ಮೂಲವನ್ನು ಫಸ್ಟ್ ಹುಡುಕಬೇಕು, ಅದು ಸರಿ ಮಾಡುವಂಥ ಕೆಲಸ ಆಗಬೇಕು. ಈಗ ಬಾಲಣ್ಣನ ಸ್ಥಿತಿ ಚಿಂತಾಜನಕ ಅಂತ ಹೇಳೋಕ್ಕೋದಿಲ್ಲ, ಒಂದು ಲೆವೆಲಿಗೆ ನಮಗೆ ಭಯ ಮೂಡಿಸೋಂಗೆ ಇದ್ದರೂ ಕೂಡ ಅಲ್ಲಿರುವ ಅಧಿಕಾರಿಗಳ ಪ್ರಕಾರ ಅದು ರಿಕವರಿ ಹಂತದಲ್ಲಿದೆಯಂತೆ. ರಿಕವರಿ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ.
ಅಲ್ಲಿಗೆ ಹೀಗಿದೆ. ಮತ್ತು ಪತ್ರಕರ್ತರ ಆಸಕ್ತಿಗಳ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಅಲ್ಲಿ ಮಣ್ಣಿದೆ, ಮರಳಿದೆ, ನೀರಿದೆ, ಎಲ್ಲದೂ ಇದೆ. ಹಾಗಾಗಿ ಕೆಲವರು ಈಗ ಎನ್ವಿರಾನ್ಮೆಂಟಿಸ್ಟ್ಗಳ ಥರನೂ ಸೋಕಿನಲ್ಲೂ ಏನೇನೋ ಆ್ಯಂಗಲ್ಗಳನ್ನು ಕೊಡ್ತಾರೆ. ನಮಗೆ ಅವರ ಅವಶ್ಯಕತೆ ಇಲ್ಲ, ಅನಿವಾರ್ಯ ಇಲ್ಲ. ಮುಂದೊಂದು ದಿನ ಈ ಪ್ರಕೃತಿ ವಿರುದ್ಧವಾಗಿ ಯಾರೇ ಹೋದರೂ ಕೂಡ ಕೆಲವೊಂದು ಅವರವರೇ ಎಕ್ಸ್ಪೋಸ್ ಆಗ್ತಾರೆ, ಅವರವರಿಗೆ ವಿರುದ್ಧ ಬೀಳುತ್ತೆ. ಆಗ ನಾವು ಎಕ್ಸ್ಪೋಸ್ ಆದಾಗ ಅದನ್ನು ಮಾಡೋಣ. ಥ್ಯಾಂಕ್ ಯು.